ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 68. ಈ ಜನ್ಮದಲ್ಲಿ ತನಗೆ ಮದುವೆಯ ಭಾಗ್ಯವೇ ಇಲ್ಲ ಎಂದ ಕ್ಷಮಾಳ ಮಾತುಗಳು ಕೃಷ್ಣನನ್ನು ಆತಂಕಕ್ಕೀಡು ಮಾಡಿತ್ತು. ಕ್ಷಮಾಳ ಮಾತುಗಳನ್ನು ಕೇಳಿ ಕೃಷ್ಣನಿಗೆ ಒಂದು ಕ್ಷಣ ಆಘಾತವಾಯಿತು. ತನ್ನ ಅಂಗವೈಕಲ್ಯವೇ ಅವಳಿಂದ ಈ ಮಾತುಗಳನ್ನಾಡಿಸುತ್ತಿರಬಹುದೇ ಎಂದು ಬೇಸರವೂ ಆಯಿತು. ಕ್ಷಮ, ಇದ್ಯಾಕೆ ಈ ರೀತಿ ಮಾತನಾಡ್ತಿದ್ಯಾ? ಮದುವೆಯ ಭಾಗ್ಯ ಬರೆದಿಲ್ಲ ಅಂದರೆ ಏನರ್ಥ? ನಾನು ನಿನ್ನನ್ನು ಮನಸಾರೆ ಮೆಚ್ಚಿದ್ದೀನಿ. ನಿನಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಷ್ಟನ್ನು ಹೇಳು ಎಂದು ವ್ಯಾಕುಲತೆಯಿಂದ ಕೇಳಿದನು. ನನ್ನ ಒಪ್ಪಿಗೆ ಇಲ್ಲಿ ಮುಖ್ಯ ಅಲ್ಲ ಕೃಷ್ಣ. ನನ್ನ ಪರಿಸ್ಥಿತಿಯ ಬಗ್ಗೆ ನಿಮಗೂ ಗೊತ್ತುಂಟು. ಜವಾಬ್ದಾರಿ ಹೊರಬೇಕಾದ ಗಂಡು ಮಗ ಸರಿಯಾಗಿ ಓದದೆ ಅಂಡಲೆಯುತ್ತಾ ಸಮಯ ಕಳೀತಾ ಇದ್ದಾನೆ. ಈಗ ನಾನು ಕೂಡ ಮದುವೆಯಾಗಿ ನಿಮ್ಮ ಜೊತೆ ಬಂದು ಬಿಟ್ಟರೆ ಅಮ್ಮನ ಗತಿ ಎಂತ ಎಂದು ತನ್ನ ಮನದಿಂಗಿತವನ್ನು ಹೇಳಿಕೊಂಡಳು. ತನ್ನ ಮಾತು ಕೃಷ್ಣನನ್ನು ನೋಯಿಸಬಹುದು ಎಂದುಕೊಂಡಿದ್ದ ಕ್ಷಮಾಳಿಗೆ ಅವನ ಮುಖದಲ್ಲಿದ್ದ ಸಮಾಧಾನದ ನಗುವನ್ನು ಕಂಡು ಆಶ್ಚರ್ಯವೆನಿಸಿತು. ಎಡಬಿಡದೆ ಅವನನ್ನೇ ನೋಡುತ್ತಿದ್ದವಳನ್ನು ಕುರಿತು, ಅಂದರೆ ನಿನಗೆ ನನ್ನನ್ನು ಮದುವೆಯಾಗೋದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತಾಯಿತು. ನಿನ್ನ ಮದುವೆಯ ನಂತರ ಅಮ್ಮ ಒಬ್ಬಂಟಿ ಆಗ್ತಾರೆ ಅನ್ನೋದೇ ನಿನ್ನ ಸಮಸ್ಯೆ ಆಗಿದ್ದರೆ ಖಂಡಿತ ನೀನು ಆ ಯೋಚನೆನ ಇಲ್ಲಿಯೇ ಬಿಟ್ಬಿಡು. ನಿನ್ನ ತಮ್ಮನಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ವೇನೋ ಅನಿಸುತ್ತೆ. ನಾನು ಯಾವಾಗ ಮನೆಗೆ ಬಂದರೂ ನನ್ನನ್ನು ನೋಡಿದರೆ ಮುಖ ಊದಿಸ್ಕೊಂಡು ಎದ್ದೋಗ್ಬಿಡ್ತಾನೆ. ನನಗೇನು ಅದರಿಂದ ಕಿಂಚಿತ್ತೂ ಬೇಸರ ಇಲ್ಲ. ಅವನು ಯಾವುದಾದ್ರೂ ವ್ಯಾಪಾರ ಮಾಡ್ತಾನೆ ಅಂದರೆ ಬಂಡವಾಳ ಹೂಡೋಕೆ ನಾನು ತಯಾರಿದ್ದೀನಿ. ಹಾಗೆ ಅಮ್ಮನ ವಿಷಯದಲ್ಲಿ ಚಿಂತೆ ಮಾಡೋ ಅಗತ್ಯವೇ ಇಲ್ಲ. ನಿನ್ನ ತಮ್ಮ ಅವರನ್ನು ನೋಡಿಕೊಳ್ಳದೆ ಇದ್ದರೂ ನಾವೇ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಇಟ್ಕೊಳ್ಳೋಣ. ಇಷ್ಟಾದ ಮೇಲೂ ನಿನಗೆ ನನ್ನನ್ನು ಮದುವೆಯಾಗೋದಕ್ಕೆ ಏನಾದರೂ ಅಡಚಣೆ ಇದ್ದರೆ ಹೇಳು ಎಂದು ದೃಢ ನಿಷ್ಕರ್ಷೆ ಮಾಡಿದವನಂತೆ ಕೇಳಿದನು. ಕೃಷ್ಣ ತನ್ನ ಸಮಸ್ಯೆಯನ್ನು ಇಷ್ಟು ಸರಳವಾಗಿ ಬಗೆಹರಿಸುತ್ತಾನೆ ಎಂದು ತಿಳಿದಿರದಿದ್ದ ಕ್ಷಮಾಳಿಗೆ ಅತೀವ ಆನಂದವಾಯಿತು. ತನಗೆ ಅರಿವಿಲ್ಲದೆ ಅವನನ್ನು ಬಿಗಿದಪ್ಪಿ, ಕೃಷ್ಣ, ನಿಮ್ಮನ್ನು ಕಳೆದುಕೊಳ್ಳಿಕ್ಕೆ ನಾನು ಸಿದ್ಧಳಿಲ್ಲ ಎಂದು ಬಿಕ್ಕಿದಳು. ಅವಳ ನಡೆ ಕೃಷ್ಣನಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. ಅವನ ಹಿಡಿತವನ್ನು ಬಿಗಿಗೊಳಿಸಿ, ಕ್ಷಮ, ನನ್ನ ಅಂಗವೈಕಲ್ಯವೇ ನನ್ನ ಮದುವೆಗೆ ಅಡ್ಡಿಯಾಗ್ಬೋದೇನೋ. ನೀನು ಖಂಡಿತ ನನ್ನನ್ನು ಒಪ್ಪಿಕೊಳ್ಳೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ನನ್ನ ಕನಸು ಕನಸಾಗಿಯೇ ಉಳಿಯದೆ ಈ ನತದೃಷ್ಟನ ಬಾಳಲು ಅದೃಷ್ಟ ಅನ್ನೋದಿದೆ ಅಂತ ಸಾಬೀತಾಯಿತು. ಐ ಲವ್ ಯು ಕ್ಷಮ, ಐ ಲವ್ ಯು ಸೋ ಮಚ್ ಎಂದು ಅವಳ ಹಣೆಗೆ ಸಿಹಿ ಮುತ್ತನಿಟ್ಟನು. ತನ್ನಿನಿಯನ ಮೊದಲ ಚುಂಬನದ ಸವಿಯಿಂದಾಗಿ ಅವಳ ಮನಸ್ಸು ಹೃದಯ ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳುವಂತಾಯಿತು. ತಕ್ಷಣ ಮನಸ್ಸನ್ನು ಸಹಬದಿಗೆ ತರಲು ಪ್ರಯತ್ನಿಸಿ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವರಿಬ್ಬರ ಪ್ರೀತಿಗೆ ಶುಭ ಕೋರುವಂತೆ ಭಾಸ್ಕರನು ಕೆಂಪು ಹೋಕುಳಿ ಅರಡಿ ನೀಲನಭವನ್ನು ರಂಗೇರಿಸಿದನು. ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡು ನಿರಾಳವಾದ ಬಳಿಕ ಯಾರ ಅಪ್ಪಣೆಗೂ ಕಾಯದೆ ಎರಡು ಪುಟ್ಟ ಹೃದಯಗಳು ಒಂದಾಗಿದ್ದವು. ಕ್ಷಣಕಾಲ ಇಬ್ಬರಲ್ಲೂ ಮೌನವೇ ಆವರಿಸಿತ್ತು. ಕ್ಷಮ. ಮೌನವನ್ನು ಸೀಳಿ ಬಂದ ಧ್ವನಿಗೆ ಕ್ಷಮ ಅವನತ್ತ ದೃಷ್ಟಿ ಹಾಯಿಸಿ ಏನೆಂದು ಕಣ್ಣಿನಲ್ಲಿಯೇ ಪ್ರಶ್ನಿಸಿದಳು. ಕ್ಷಮ, ಎಲ್ಲೋ ಒಂದು ಕಡೆ ನೀನು ಕೂಡ ನನ್ನನ್ನು ಇಷ್ಟಪಡ್ತಾ ಇದೆಯಾ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ವಿಷಯ ಬಹಿರಂಗ ಆದಮೇಲೆ ನೀನು ನನ್ನನ್ನು ಒಪ್ಪಿಕೊಳ್ಬೋದು ಅನ್ನಿಸ್ತಿದ್ರು ನನ್ನ ಈ ಬಲಗೈಯ ಕಾರಣದಿಂದಾಗಿ. ಅವನ ಮಾತುಗಳನ್ನು ಅರ್ಧಕ್ಕೆ ತಡೆದ ಕ್ಷಮ, ಪ್ಲೀಸ್ ಕೃಷ್ಣ, ಪದೇ ಪದೇ ನಡೆದು ಹೋದ ಕಹಿ ಘಟನೆಗಳನ್ನು ನೆನೆಸಿಕೊಂಡು ಕೊರಗಬೇಡಿ. ನಿಮಗೆ ಎಂಥ ಸಹ ಆಗಿಲ್ಲ. ಅಂಗವಿಕಲತೆಯನ್ನು ಮೀರಿ ಬೆಳೆದವರು ನೀವು. ಇಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾ ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಿ. ನಿಮ್ಮ ದಿನನಿತ್ಯದ ಕೆಲಸ ಮಾಡೋದಕ್ಕೆ ಸಹ ನಿಮಗೆ ಯಾರ ಸಹಾಯವೂ ಬೇಡ. ಹೀಗಿರುವಾಗ ನೀವು ಅಂಗವಿಕಲ ಹೇಗಾಗ್ತೀರಿ? ಇನ್ನೊಮ್ಮೆ ಈ ಮಾತನ್ನು ನನ್ನೆದುರಿನಲ್ಲಿ ಆಡಿದರೆ ನನ್ನ ಮೇಲಾಣೆ ಎಂದು ಅವನ ಕೈಗಳನ್ನು ತನ್ನ ತಲೆಯ ಮೇಲೆ ಇರಿಸಿಕೊಂಡಳು. ಅವನಿಗೆ ಅರಿವಿಲ್ಲದೆ ಅವನ ಕಣ್ಣುಗಳು ಕೊಳವಾದವು. ತನ್ನ ಕೋಮಲ ಕೈಗಳಿಂದ ಅವನ ಕಣ್ಣುಗಳನ್ನು ಒರೆಸಿದವಳು
ಕೃಷ್ಣ, ನಾನು ನಿಜಕ್ಕೂ ಅದೃಷ್ಟವಂತೆ. ಇದೆಲ್ಲವನ್ನು ನೆನೆಸಿಕೊಂಡ್ರೆ ಈಗಲೂ ಇದು ಕನಸೋ ವಾಸ್ತವವೋ ಒಂದು ತಿಳಿತಾ ಇಲ್ಲ ಎಂದು ಭಾವುಕಳಾದಳು. ಕ್ಷಮ, ನಾನು ಅಷ್ಟೇ. ಇದು ಇಷ್ಟು ಸರಾಗವಾಗಿ ನಡೀಬೋದು ಅಂತ ಅಂದುಕೊಂಡಿರಲಿಲ್ಲ. ಆದರೆ ನನಗೀಗ ಇರೋ ಚಿಂತೆ ಒಂದೇ ಒಂದು ಎಂದವನು ತನ್ನ ಮಾತನ್ನು ಅರ್ಧಕ್ಕೆ ಮೊಟಕುಗೊಳಿಸಿದನು. ಕ್ಷಮ ಅವನ ಪ್ರೀತಿಯನ್ನು ಒಪ್ಪಿಕೊಂಡಿರುವ ಸಂತೋಷವನ್ನು ಮನಸಾರೆ ಅನುಭವಿಸುವ ಸ್ಥಿತಿಯಲ್ಲಿ ಅವನಿರಲಿಲ್ಲ. ಅವನ ಭುಜದ ಮೇಲೆ ಕೈ ಇರಿಸಿದ ಕ್ಷಮ, ಕೃಷ್ಣ, ನಿಮ್ಮ ಮನಸ್ಸಿನಲ್ಲಿ ಎಂಥ ನಡೀತಾ ಉಂಟು ಅಂತ ನನಗೂ ತಿಳಿದಿದೆ. ಯೋಚನೆ ಮಾಡಬೇಡಿ. ನಿಮ್ಮ ತಾಯಿ ಮಗನ ಸಂಬಂಧ ಖಂಡಿತವಾಗಿಯೂ ಸರಿ ಹೋಗ್ತದೆ. ಆ ನಂಬಿಕೆ ನನಗಿದೆ. ಧೈರ್ಯವಾಗಿರಿ ಎಂದು ಭರವಸೆಯ ಮಾತುಗಳನ್ನಾಡಿದಳು. ನಾನು ಅದೇ ಭರವಸೆಯಿಂದ ಕಾಯ್ತಾ ಇದ್ದೀನಿ. ಅವನು ಅಷ್ಟೇ ಭಾವುಕನಾಗಿ ಹೇಳಿದನು. ಕೃಷ್ಣ, ನಾನು ಒಂದು ಮಾತು ಹೇಳ? ಹೇಳು, ಆಪ್ಯಾಯಮಾನದಿಂದ ಕೇಳಿದನು. ಕೃಷ್ಣ, ನೀವು ತಪ್ಪು ಹಾದಿ ತುಳಿತಾ ಇದ್ದೀರಾ ಅಂತ ಗೊತ್ತಾದ ಮೇಲೂ ನಿಮ್ಮ ತಾಯಿ ಪ್ರತಿದಿನವೂ ನಿಮಗೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರಿ. ಆದರೆ ಅವರ ಬಳಿ ಮಾತನಾಡುವ ಧೈರ್ಯ ಮಾತ್ರ ಇಲ್ಲ ಅಂತ ನಿಮ್ಮಷ್ಟಕ್ಕೆ ನೀವೇ ಕೊರಗ್ತಾ ಕೂತಿರ್ತೀರಿ. ಒಮ್ಮೆ ಧೈರ್ಯ ಮಾಡಿ ಅವರೊಡನೆ ಮಾತನಾಡಿಬಿಡಿ. ಆಗ ಎಲ್ಲವೂ ಸರಿ ಹೋಗ್ತದೆ. ಒಂದು ಪಕ್ಷ ಅವರು ಒಂದೆರಡು ಮಾತುಗಳು ಬೈದರೂ ಸುಮ್ಮನಿದ್ದು ಬಿಡಿ. ತಾಯಿಯಾದವಳಿಗೆ ಬೈಯುವ ಹಕ್ಕು ಇದ್ದೇ ಇರ್ತದೆ. ನೀವು ನಿಮ್ಮ ತಾಯಿಯ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನಿಮ್ಮ ತಾಯಿ ಅಷ್ಟೊಂದು ಕೋಪಿಷ್ಠರು ಅಂತ ಅನಿಸೋದಿಲ್ಲ. ಅಷ್ಟಿದ್ದಿದ್ದರೆ ಅವರು ನಿಮಗೆ ಕರೆಯನ್ನೇ ಮಾಡ್ತಾ ಇರಲಿಲ್ಲ. ಕ್ಷಮ ತಾನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಮನಸ್ಸನ್ನು ಅರಿತು ಮಾತನಾಡಿದ್ದಳು. ಕ್ಷಮಾಳ ಮಾತು ಅವನಿಗೂ ಸರಿ ಎನಿಸಿತು. ಹೌದು, ಅಮ್ಮ ಪ್ರತಿದಿನ ನನಗೆ ಕಾಲ್ ಮಾಡ್ತಾನೆ ಇರ್ತಾರೆ. ನಾನೇ ಅವರ ಜೊತೆ ಮಾತನಾಡದೆ ಅವರನ್ನು ದೂರುತ್ತಾ ಅವರ ಮೇಲೆಯೇ ತಪ್ಪು ಹೊರಿಸ್ತಾ ಇದ್ದೀನಿ. ಕ್ಷಮ, ಇದಕ್ಕೆ ನೀನು ನನಗೆ ತುಂಬ ಇಷ್ಟ ಆಗೋದು. ನೋಡಿದ್ಯಾ, ಇಷ್ಟು ಸಣ್ಣ ಪುಟ್ಟ ವಿಚಾರ ಕೂಡ ನನಗೆ ಹೊಳಿಲಿಲ್ಲ. ಇನ್ನು ಅಮ್ಮನೇ ನನಗೆ ಕಾಲ್ ಮಾಡಲಿ ಅಂತ ಕಾಯ್ತಾ ಕೂತ್ಕೊಳ್ಳೋದಿಲ್ಲ. ನಾನೇ ಕಾಲ್ ಮಾಡಿ ಅವರ ಬಳಿ ಕ್ಷಮೆ ಕೇಳ್ತೀನಿ. ಇಷ್ಟು ದಿನ ಅವರು ನೋವು ತಿಂದು ಕಣ್ಣೀರು ಹಾಕಿದ್ದು ಸಾಕು ಎಂದು ಅವನ ತಾಯಿಯ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಲು ಮುಂದಾದನು. ಆದರೆ ಅದೇಕೋ ಅವನ ಕೈಗಳು ತರತರನೆ ನಡುಗ ಹತ್ತಿದವು. ಏನಾಯಿತು ಕೃಷ್ಣ? ಎಂತಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಆಗೋದಿಲ್ಲ, ಒಮ್ಮೆ ಮಾತನಾಡಿ ಎಂದು ಅವನ ಬಳಿ ಬಂದು ನಿಂತು ಕಂಪಿಸುತ್ತಿದ್ದ ಅವನ ಕೈಗಳನ್ನು ಬಂಧಿಸಿದಳು. ಅವಳ ಸ್ಪರ್ಶ ಅವನಿಗೆ ಎಲ್ಲಿಲ್ಲದ ಧೈರ್ಯ ತಂದುಕೊಟ್ಟಿತು. ತಡ ಮಾಡದೆ ಅಮ್ಮನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದನು. ಅವನ ದುರಾದೃಷ್ಟವೆಂಬಂತೆ ಮೊಬೈಲ್ ಬ್ಯಾಟರಿ ಖಾಲಿಯಾಗಿ ಮೊಬೈಲ್ ಸ್ವಿಚ್ ಆಫ್ ಆಯಿತು. ಹಾಳಾದ ಮೊಬೈಲ್, ಈಗಲೇ ಕೈ ಕೊಡಬೇಕಾ? ಸಿಟ್ಟಿನಿಂದ ಅದನ್ನು ಕಿಸೆಯೊಳಗೆ ತುರುಕಿದನು. ಎಂತಕ್ಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀರಾ? ಅವರ ಫೋನ್ ನಂಬರ್ ನಿಮಗೆ ತಿಳಿದಿದೆ ತಾನೇ? ತೆಗೆದುಕೊಳ್ಳಿ, ನನ್ನ ಮೊಬೈಲ್ನಿಂದ ಕಾಲ್ ಮಾಡಿ ಎಂದು ತನ್ನ ಪರ್ಸಿಗೆ ಕೈ ಹಾಕಿದ ಕ್ಷಮ, ಛೇ, ಇಲ್ಲಿಗೆ ಬರುವ ಆತುರದಲ್ಲಿ ಮೊಬೈಲ್ ತರುವುದನ್ನು ಮರೆತು ಬಿಟ್ಟೆ ಎಂದು ಬೇಸರಿಸಿಕೊಂಡಳು. ಪರವಾಗಿಲ್ಲ ಕ್ಷಮ, ಎಷ್ಟೋ ವರುಷಗಳೇ ಕಾದಿರುವವನಿಗೆ ಇನ್ನೂ ಕೆಲವು ಸಮಯ ಕಾಯೋದು ದೊಡ್ಡದೇನಲ್ಲ. ಪೀಚಿಗೆ ಹೋಗಿ ಮೊಬೈಲ್ ಚಾರ್ಜ್ ಹಾಕಿ ನಂತರ ಮಾತನಾಡಿದ್ರಾಯ್ತು. ನೀನು ಬೇಸರ ಮಾಡ್ಕೋಬೇಡ ಎಂದನು. ಅವನಿಗೆ ಬೇಸರವಾದರೂ ತನ್ನೆದುರು ತೋರ್ಪಡಿಸದೆ ಈ ರೀತಿ ಮಾತನಾಡುತ್ತಿದ್ದಾನೆಂದು ಕ್ಷಮಾಳಿಗೂ ಅರಿವಾಗಿತ್ತು. ಇನ್ನು ಅದೇ ಮಾತುಗಳನ್ನು ಮುಂದುವರಿಸಿ ಅವನಿಗೆ ಮತ್ತಷ್ಟು ನೋವು ನೀಡುವುದು ತರವಲ್ಲ ಎಂದು ಯೋಚಿಸಿ, ಕೃಷ್ಣ, ಹೊರಡೋಣವಾ ಎಂದಳು. ಸರಿ ಕ್ಷಮ, ಇನ್ನೂ ನಿನ್ನ ಮಾತುಗಳಿಗಾಗಿ ನಾಳೆಯವರೆಗೂ ಕಾಯಬೇಕಲ್ಲ, ಅದೇ ಬೇಜಾರು. ಅಂದಾಗೆ ನಿನ್ನ ಗೆಳತಿ ಸಾರಿ ನಮ್ಮ ಗೆಳತಿ ಮೈತ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಿಬಿಡು. ಮೊಬೈಲ್ ಚಾರ್ಜ್ ಆದಮೇಲೆ ನಾನೊಮ್ಮೆ ಕಾಲ್ ಮಾಡಿ ಮಾತಾಡ್ತೀನಿ. ನಿಜ ಹೇಳಬೇಕು ಅಂದರೆ ಅವರು ನನಗೆ ಧೈರ್ಯ ತಂದು ಕೊಡದಿದ್ದರೆ ಖಂಡಿತವಾಗಿಯೂ ಈ ಜನುಮದಲ್ಲಿ ನನ್ನ ಪ್ರೀತಿಯನ್ನು ನಿನ್ನ ಬಳಿ ಹೇಳಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ವೇನೋ ಎಂದು ಮೈತ್ರಿಯ ಬಗೆಗೆ ಮೆಚ್ಚುಗೆಯ ಮಾತುಗಳನ್ನಾಡಿದನು. ಅವನ ಮಾತಿಗೆ ಮಾತು ಸೇರಿಸಿದ ಕ್ಷಮ, ನಿಮ್ಮ ಮಾತು ನಿಜ ಕೃಷ್ಣ. ನೀವು ಮೈತ್ರಿ ಒಟ್ಟಾಗಿ ಮನೆಗೆ ಬಂದ ವಿಷಯವನ್ನು ಅಮ್ಮ ಹೇಳಿದಾಗ ನನಗೆ ನಿಜಕ್ಕೂ ಆಶ್ಚರ್ಯವಾಯಿತು.
ನಾನು ಆಗಲೇ ಅವಳಿಗೆ ಕಾಲ್ ಮಾಡುವ ಅಂದುಕೊಂಡಿದ್ದೆ. ಆದರೆ ಅವಳು ಕೇಳೋ ಪ್ರಶ್ನೆಗಳಿಗೆ ನನ್ನಲ್ಲಿ ಆಗ ಉತ್ತರವಿರಲಿಲ್ಲ. ಮನೆಗೆ ಹೋದ ಕೂಡಲೇ ಮೊದಲು ಮಾಡುವ ಕೆಲಸವೇ ಅವಳಿಗೆ ಕರೆ ಮಾಡಿ ವಿಷಯ ತಿಳಿಸೋದು ಎಂದಳು. ಅವಳ ಧ್ವನಿಯಲ್ಲಿ ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಬಳಿಕ ಇಬ್ಬರು ತಮ್ಮ ತಮ್ಮ ದಾರಿ ಹಿಡಿದರು. ಕೆಲವು ಕ್ಷಣಗಳ ಹಿಂದೆ ಕ್ಷಮಾಳ ಮನಸ್ಸಿನಲ್ಲಿದ್ದ ಹಲವಾರು ಗೊಂದಲಗಳು ಒಂದೇ ಒಂದು ನಿರ್ಧಾರದಿಂದ ಪರಿಹಾರವಾಗಿದ್ದರೆ ತನ್ನನ್ನು, ತನ್ನ ಪ್ರೀತಿಯನ್ನು ಕ್ಷಮ ಒಪ್ಪುವಳೋ ಇಲ್ಲವೋ ಎಂದು ಭಯಗೊಂಡಿದ್ದ ಕೃಷ್ಣನ ಮನಸ್ಸು ನಿರಾಳವಾಗಿತ್ತು. ನಿರ್ಭಾವುಕಳಾಗಿ ಮನೆಯಿಂದ ಹೊರಟ ಮಗಳು ಹಿಂದಿರುಗುವಾಗ ಇಷ್ಟೊಂದು ಲವಲವಿಕೆಯಿಂದ ಇರುವುದನ್ನು ಕಂಡು ಸಂತೋಷಗೊಂಡ ಶ್ಯಾಮಲಾರಿಗೆ ಮಗಳ ಬಾಯಿಯಿಂದ ಸಿಹಿ ಸುದ್ದಿಯನ್ನು ಕೇಳಿ ಹೇಳಿಕೊಳ್ಳಲಾಗದಷ್ಟು ಸಂತೋಷವಾಯಿತು. ಕ್ಷಮಾ, ನೀನು ಹೇಳ್ತಾ ಇರೋದು ನಿಜಾನ ಮಗಳೇ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ತಾಯಿಯಾದವಳಿಗೆ ಮಗಳ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿ ಕೊಡೋದಕ್ಕಿಂತಲೂ ಬೇರೆ ಭಾಗ್ಯ ಯಾವುದಿದೆ ಹೇಳು? ಭಾವುಕರಾಗಿ ನುಡಿದು ಅಡುಗೆ ಕೋಣೆಗೆ ತೆರಳಿ 1 ಚಮಚ ಸಕ್ಕರೆಯನ್ನು ಮಗಳ ಬಾಯಿಗೆ ತಿನ್ನಿಸಿದರು. ಕ್ಷಮಾ ಕೂಡ ಸಕ್ಕರೆಯ ಡಬ್ಬಿಗೆ ಕೈ ಹಾಕಿ ಅಮ್ಮನಿಗೂ ಸಿಹಿ ತಿನ್ನಿಸಿದಳು. ಆ ಕ್ಷಣವೇ ಮೈತ್ರಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಮೈತ್ರಿ ವಿಷಯ ತಿಳಿಯುತ್ತಲೇ ಅವಳ ಸಂತೋಷ ಮುಗಿಲು ಮುಟ್ಟಿತು. ಮರುದಿನ ಗೆಳತಿಯ ಮನೆಗೆ ಹೋದ ಸಂದರ್ಭದಲ್ಲಿ ಚಿದಾನಂದ ಮೂರ್ತಿಗಳು ಹಾಗೂ ಪದ್ಮಾವತಿ ಕ್ಷಮಾಳ ಮದುವೆಯ ವಿಷಯವನ್ನು ಸಂಭ್ರಮಿಸಿದರು. ಇತ್ತ ಅಮ್ಮನಿಗೆ ಕರೆ ಮಾಡುವ ಹಂಬಲ ಹೊಂದಿದ್ದ ಕೃಷ್ಣನಿಗೆ ಮಾತ್ರ ಒಬ್ಬಂಟಿಯಾಗಿರುವಾಗ ಕರೆ ಮಾಡಲು ಧೈರ್ಯ ಸಾಲದೆ ಕ್ಷಮಾ ಕೇಳಿದಾಗ ಸುಳ್ಳೊಂದನ್ನು ನುಡಿದು ಕೈ ಚೆಲ್ಲಿದನು. ಇದೆಲ್ಲದರ ನಡುವೆ ಹಸುಗೂಸಿನೊಂದಿಗೆ ಗಂಡನ ಮನೆ ಸೇರಿದ್ದ ಅಮೃತಾಳ ಬಗೆಗೆ ಯಾವುದೇ ವಿಷಯವೂ ತಿಳಿಯದೆ ಕ್ಷಮಾಳ ಮನ ಚಡಪಡಿಸುತ್ತಿತ್ತು. ಕೃಷ್ಣ ತನ್ನ ತಾಯಿಯೊಂದಿಗೆ ಮಾತನಾಡಿ ತಮ್ಮ ನಡುವೆ ಉಂಟಾಗಿರುವ ಬಿರುಕನ್ನು ಸರಿಪಡಿಸಿಕೊಳ್ಳುವನೇ? ಅಮೃತ ಬೇಕೆಂದೇ ತವರಿನಿಂದ ದೂರ ಉಳಿದಿರುವಳೆ, ಅಥವಾ ಅವಳಿಗೇನಾದರೂ ತೊಂದರೆಯಾಗಿರಬಹುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.